ಬಿಜಾಪುರದಾನೆ ಇಲ್ಲಿ ಯಾಕೆ ಬಂದೆ? कौन रे उन्हें? ದುಡ್ಡು ಮಾಡಬೇಕು. ದುಡ್ಡು ಈ ದುಡ್ಡಿಂದಲೇ ದುನಿಯಾ ಐತೆ. ದುಡ್ಡು ಹೆಂಗಾರ ಬರ್ಲಿ, ಯಾವ ರೀತಿಯಾಗಾರ ಬರ್ಲಿ, ದುಡ್ಡು ಮಾಡ್ಬೇಕು, ಶ್ರೀಮಂತರ ಆಗ್ಬೇಕು. ಆ ಶ್ರೀಮಂತರು ಸಿಗರೇಟಿನ ಫ್ಯಾಕ್ಟ್ರಿ ಕಟ್ತಾರ, ನೀವು ಸೇರ್ತೀರಿ, ಕ್ಯಾನ್ಸರ್ ಬಂದು ಸಾಯ್ತೀರಿ, ಶ್ರೀಮಂತರ ಆಕಾರ. ಅದೇ ಶ್ರೀಮಂತರು ಸಿಗರೇಟಿನ ಫ್ಯಾಕ್ಟ್ರಿ ತಿಂತೀರಿ, ಕೆಮ್ಮಿ ಸಾಯ್ತೀರಿ, ಮತ್ತದೇ ಶ್ರೀಮಂತರು, ಶ್ರೀಮಂತರ ಆಕಾರ. ಅದೇ ಶ್ರೀಮಂತರು ಗಲ್ಲಿಯಲ್ಲಿ ಸರಾಯಿ ಅಂಗಡಿ ತೆಗಿತಾರ, ನೀವು ಸರಾಯಿ ಕುಡಿದು ಬೀದಿ ಬೀದಿಯಲ್ಲಿ ಬೀಳ್ತೀರಿ, ಮತ್ತದೇ ಶ್ರೀಮಂತರು, ಶ್ರೀಮಂತರ ಆಕಾರ. ಆದ್ರ ದಿನವಿಡೀ ಬೆವರು ಸುರಿಸಿ ದುಡ್ದ ರೈತನ ಅನ್ನನ ಇಡೀ ಜಗತ್ತ ತಿಂತೈತಿ. ಆದ್ರ ರೈತ ಮಾತ್ರ ಶ್ರೀಮಂತ ಆಗಂಗಿಲ್ಲ. ಯಾರಾದ್ರೂ ಯೋಚನೆ ಮಾಡಿರೇನ? ಇಲ್ಲ, ಯೋಚನೆ ಮಾಡಂಗಿಲ್ಲ, ಮಾಡಕ ಶ್ರೀಮಂತರು ಬಿಡಂಗಿಲ್ಲ. ಇದು ಕಲಿಯುಗ ಐತಿ. ಆಳ್ಮಕ್ಕಳಾಗೆ ಇರ್ಬೇಕು, ಶ್ರೀಮಂತರು ಶ್ರೀಮಂತರಾಗೆ ಇರ್ಬೇಕು. ಇದು ಈ ಜಗದ ನಿಯಮ ಐತಿ. ಈ ಜಗತ್ತಿನಾಗ ಬಹಳಷ್ಟು ಜನ ಶ್ರೀಮಂತರದಾರ. ಅಂತ ಶ್ರೀಮಂತರನ್ನ ಮಟ್ಟ ಹಾಕಕ ನಮ್ಮಂತ ಖಳನಾಯಕರು ಕೂಡ ಅದಾರ. ಅದೇ ಶ್ರೀಮಂತರನ್ನ ಹುಡುಕಿ ನಾವು ಹೆಂಗ್ ಹೊಡಿತೀವಿ ಅಂದ್ರ ಯಾರಿಗಿದ್ರ ಜನಕ್ಕೆ ತಿಳಿಬಾರ್ದು,
ಸಣ್ಣ ಪುಟ್ಟ ಕಳ್ಳತನವನ್ನ ಮಾಡಿ ಜೀವನ ಸಾಗಿಸ್ತಾ ಇದ್ದ ನನ್ನ ಅಪ್ಪ ಅಮ್ಮನನ್ನ ಮನೆಯಿಂದ ಹೊರಹಾಕಿ ನನ್ನನ್ನ ಅನಾಥನನ್ನಾಗಿ ಮಾಡಿದ ನಿನ್ನಪ್ಪನ ಮೇಲಿನ ಸೇಡು ತೀರಬೇಕೆಂದರೆ ನನ್ನ ಅರಮನೆಯನ್ನ ನಾನು ಒಡೆಯಲೇಬೇಕು. ನಿನ್ನ ಅರಮನೆಯನ್ನು ಒಡೆಯಲು ನಾನು ಹಿಡಿದಿರುವ ಆ ಎರಡು ಹಕ್ಕಿಗಳೇ ಕಾಂಚನ ಮತ್ತು ರಘು. ಅವರನ್ನ ಬಳಸ್ಕೊಂಡು ನಿನ್ನ ಅರಮನೆಯನ್ನ ಒಡೆದು ನೀನು ಸರ್ವಾಸ್ತಿಯನ್ನ ನನ್ನದಾಗಿ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ರಾಜಾನೇ ಅಲ್ಲ, ಇವನು ಹುಡುಗಿಯರಿಗೆ ರೋಜಾ. ಕಾಲಿಟ್ಟರೆ ರಾಜ. ನನ್ನ ವಿರುದ್ಧ ಯಾರಾದ್ರೂ ತಿರುಗಿ ಬಿದ್ದರೆ ಅಂತವರು ಲೋಕದಿಂದಲೇ ವಜಾ. ನನ್ನ ಮುಂದಿನ ಭೇಟಿ ರಘು ಮತ್ತು ಕಾಂಚನ.